ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಂಗುಡೆ ಮೀನು ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ಮೀನು ಸಾರು ನಾವು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೇವೆ. ಆದರೆ ದೊಡ್ಡ ಬಂಗುಡೆ ಮೀನು ತಂದಾಗ ನಾನು ಮಾಡುವ ಈ ರೀತಿಯಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗ್ತದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 3 ದೊಡ್ಡ ಫ್ರೆಶ್ ಬಂಗುಡೆ ಮೀನು ತೆಗೆದುಕೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಅನಂತರ ಇದನ್ನು ಈ ರೀತಿ ಪೀಸ್ ಮಾಡಿ ಕಟ್ ಮಾಡಿಕೊಂಡಿದ್ದೇನೆ. ಮಸಾಲ ರೆಡಿ ಮಾಡಲು ಮೊದಲು ಗ್ಯಾಸ್ ಆನ್ ಮಾಡಿ ತವ ಬಿಸಿಯಾಗಲು ಇಟ್ಟು, ತವ ಸ್ವಲ್ಪ ಬಿಸಿಯಾದ ನಂತರ 1 ಚಮಚ ತೆಂಗಿನ ಎಣ್ಣೆ ಹಾಕಿ, ಆಮೇಲೆ 1 ತುಂಡು ಶುಂಠಿ, 5 ಎಸಳು ಬೆಳ್ಳುಳ್ಳಿ, 7 ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಸಣ್ಣ ಹುರಿಯಲ್ಲಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನಂತರ 1/4 ಟೀ ಚಮಚ ಕಾಳು ಮೆಣಸು, 2 ಚಿಟಿಕೆ ಮೆಂತೆಕಾಳು, 1/4 ಟೀ ಚಮಚ ಸಾಸಿವೆ, ಅರ್ಧ ಟೀ ಚಮಚ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿ ಸಣ್ಣ ಹುರಿಯಲ್ಲಿ ಸುಮಾರು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದ ಮಸಾಲೆ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ 1 ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಸೇರಿಸಿ, ಹುಣಸೆ ಹುಳಿಯಲ್ಲಿ ಬೀಜ ಇದೆ ಎಂದು ಮೊದಲು ಚೆಕ್ ಮಾಡಿ ನಂತರ ಹಾಕಿಕೊಳ್ಳಿ. ಇದರಲ್ಲಿ ಹೆಚ್ಚು ಬೀಜ ನಾರು ಇದ್ದರೆ ಹುಣಸೆ ಹುಳಿಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಆ ನೀರನ್ನು ಮಾತ್ರ ಬಳಸಿದರೆ ಸಾಕು. ಮೀಡಿಯಂ ಸೈಜ್ ಅರ್ಧ ತೆಂಗಿನಕಾಯಿ ತುರಿದು ಇದಕ್ಕೆ ಸೇರಿಸಿ, ಗ್ರೈಂಡ್ ಮಾಡಲು ಬೇಕಾದಷ್ಟು ನೀರು ಹಾಕಿ ನುಣ್ಣಗೆ ಮಸಾಲೆ ಗ್ರೈಂಡ್ ಮಾಡಿ. ಪಾತ್ರೆಯನ್ನು ಬಿಸಿಯಾಗಲು ಇಟ್ಟು 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗುತ್ತಿದ್ದಂತೆ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ಕಟ್ ಮಾಡಿದ 1 ಚಿಕ್ಕ ಈರುಳ್ಳಿ ಸೇರಿಸಿ, ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಕಟ್ ಮಾಡಿದ 2 ಕಾಯಿ ಮೆಣಸು ಸೇರಿಸಿ, ಖಾರ ಜಾಸ್ತಿ ಬೇಕಿದ್ರೆ ಕಾಯಿ ಮೆಣಸು ಹೆಚ್ಚಾಗಿ ಹಾಕಿಕೊಳ್ಬೋದು. ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಇದಾದ ನಂತರ ಗ್ರೈಂಡ್ ಮಾಡಿದ ಮಸಾಲೆ ಸೇರಿಸಿ, ಮಿಕ್ಸಿ ಜಾರಿಗೆ 1 ಕಪ್ ನೀರು ಹಾಕಿ ಆ ನೀರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಪುಡಿ ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸಾರು ತುಂಬ ದಪ್ಪವಾಗಿದೆ ಅನಿಸಿದರೆ ಇನ್ನು ಅರ್ಧ ಕಪ್ ನೀರು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಸ್ವಲ್ಪ ಓಪನ್ ಆಗಿ ಇಟ್ಟು ಮುಚ್ಚಳ ಮುಚ್ಚಿ ಕುದಿ ಬರಲು ಬಿಡಿ. ಈಗ ಸಾರು ಚೆನ್ನಾಗಿ ಕುದಿ ಬಂದಿದೆ. ಒಮ್ಮೆ ಉಪ್ಪು ಮತ್ತು ಹುಳಿ ಸರಿಯಾಗಿದೆ ಎಂದು ಚೆಕ್ ಮಾಡಿ ನಂತರ ಕಟ್ ಮಾಡಿಕೊಂಡ ಮೀನು ಪೀಸ್ಗಳನ್ನು ಸೇರಿಸಿ. ಬಂಗುಡೆ ಮೀನಿನ ಮೊಟ್ಟೆ ಇದ್ದರೆ ಅದನ್ನು ಸೇರಿಸಿ, ಮೀನು ಹಾಕಿದ ನಂತರ ಚಮಚ ಹಾಕಿ ತಿರುಗಿಸದೆ ತಳ ಹಿಡಿಯದಂತೆ ಈ ರೀತಿ ಪಾತ್ರೆಯನ್ನು ಸ್ವಲ್ಪ ಹಿಡಿದು ತಿರುಗಿಸಿ, ಮುಚ್ಚಳ ಸ್ವಲ್ಪ ಓಪನ್ ಇಟ್ಟು ಮುಚ್ಚಿ ಮಧ್ಯಮ ಹುರಿಯಲ್ಲಿ 4 ರಿಂದ 5 ನಿಮಿಷ ಕುದಿಯಲು ಬಿಡಿ. ಈಗ 5 ನಿಮಿಷ ಆಗಿದೆ. ನಂತರ ಗ್ಯಾಸ್ ಆಫ್ ಮಾಡಿ. ಇದನ್ನು ಕೂಡಲೇ ತಿಂದರೆ ಅಷ್ಟು ರುಚಿ ಆಗುವುದಿಲ್ಲ. ಮೀನು ಹುಳಿ ಮತ್ತು ಖಾರ ಚೆನ್ನಾಗಿ ಎಳೆದುಕೊಂಡ ನಂತರ 5 ನಿಮಿಷ ಬಿಟ್ಟು ನಂತರ ಸರ್ವ್ ಮಾಡಿ. ಇದು ರೈಸ್, ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಸೂಪರ್ ಆಗ್ತದೆ. ಈ ರೀತಿ ಮೀನು ಸಾರು ಮಾಡಿ ತಿನ್ನದವರು ಮಾಡಿ ನೋಡಿ, ತುಂಬ ರುಚಿ ಆಗ್ತದೆ. ಇವತ್ತಿನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.